ಆದರೆ ನಿಮ್ಮಂಥ ಒಬ್ಬರೊಬ್ಬರ ಮಾಡೋ ಕೆಲಸದಿಂದ ಜನಗಳು ಎಲ್ಲರನ್ನೂ ಹಂಗೆ ಅಂತ ತೀರ್ಮಾನ ಮಾಡ್ಕೊಬಿಡ್ತಾರೆ. ಅದಕ್ಕೆ ಹೇಳ್ತೇವೆ, ನಿಮ್ಮ ಕರ್ತವ್ಯ ನೀವು ಸರಿಯಾಗಿ ಮಾಡಿದ್ದಿದ್ರೆ ನಾವಿದ್ನೆಲ್ಲ ಮಾಡೋದು ಬೇಕಿರ್ಲಿಲ್ಲ. ಏನಂತೀರಾ? ಏಯ್, ಅಪ್ಪಿ ತಪ್ಪಿ ಏನಾನ ಉಲ್ಟಾ ಹೊಡಿಯೋ ಯೋಚನೆ ಮಾಡಿದ್ರ ನಿಮ್ಮ ಹೆಂಡ್ರು ಮಕ್ಕಳು ನಮ್ಮ ಕಂಟ್ರೋಲ್ ಆಗವ್ರೆ. ಎಲ್ಲ ಸುಮ್ಕಿರ್ಲ, ದಿಗ್ಲಿಸ್ಬೇಡ. ಪಾಪ ಅವರು ಓದ್ಕೊಂಡಿರೋರು, ನಾವು ಏನೆಲ್ಲ ಮಾಡ್ಬೋದು ಅಂತ ಅವ್ರಿಗೆ ಚಂದ ಗೊತ್ತಿರ್ತೈತೆ ಅಲ್ವಾ ಸರು? ಶ್ರೀ, ಕೇಳಿಸ್ಕೊಂಡ್ರಲ್ಲ ನಮ್ಮರ ಧ್ವನಿ. ಮುಂಗ್ಸೆ ಗುಳಿ ಹಾಕೊಳ್ಳೆ. ಅದಕ್ಕೆ ಬನ್ನಿ. ಶ್ರೀ, ಯಾರು ಇವರೆಲ್ಲ? ಮಿಸ್, ಇವರು ಈ ಗುಡಿ ಉಸ್ತುವಾರಿಯವರು ಮಾತಾಡ್ತಿದ್ದು. ಮಾಸ್ಕ್ ಎಲ್ಲ ಹಾಕೊಂಡಿದ್ದಾರೆ. ಅದು ಇಬ್ರಿಗೂ ನೆಗಡಿ, ಕೆಮ್ಮು, ಕಣ್ಣೂರಿ ಅಂತೆ. ಅದಕ್ಕೆ ಮಿಸ್, ನೀವು ಹೋಗಿರಿ, ನಾನು ಬಂದೆ. ಸರಿ, ಬೇಗ ಬನ್ನಿ. ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿಂದ ಹೋದ್ಮೇಕೆ ನಮ್ಮವ್ರ ಪೈಲ್ಗೆ ಸಹಿ ಆಗಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಹೆಂಡ್ರಿಗೆ ಬಂದು ನಿಮ್ಮ ಬಾಡಿ ತಗೊಳಕ್ಕೆ ಸಹಿ ಆಗ್ಬೇಕಾಯ್ತದೆ. ಸರಿ ಸರ್, ಹೋಗಿ ಬನ್ನಿ. ಪ್ರಯಾಣ ಸುಖವಾಗಿರಲಿ. ಒಂದೊಂದ್ಸಲ ಅವ್ವ ಒಪ್ಕೋತಾಳೆ ಅನ್ಸುತ್ತೆ, ಆದ್ರೆ ಕೆಲವೊಂದ್ಸಲ ಭಯ ಆಗುತ್ತೆ. ಅವ್ವ ಏನಾದ್ರೂ ಒಪ್ತೇ ಇದ್ರೆ? ಅಮ್ಮ ಮುರಳಿಯವ್ರ ಹತ್ರ ಮಾತಾಡಿದ್ದನ್ನು ಕೇಳಿಸ್ಕೊಂಡೆ ತಾನೆ. ಇಷ್ಟು ಮೆಚೂರ್ಡ್ ಆಗಿ ಬ್ರಾಡ್ ಮೈಂಡೆಡ್ ಆಗಿ ಮಾತಾಡಿದ್ರು. ಅವರೇ ಮುರಳಿಯವ್ರ 2ನೇ ಮದ್ವೆನ ಮುಂದೆ ನಿಂತು ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಮದ್ವೆಗೂ ಖಂಡಿತ ಒಪ್ಪೇ ಹೋಗ್ತಾರೆ. ಆದ್ರೆ ನಮ್ಮಿಬ್ರು ವಿಷಯದಲ್ಲಿ ಒಳ್ಳೆ ವಿಚಾರ ಏನ್ ಗೊತ್ತಾ, ನಾವ್ ಎರಡೂ ಫ್ಯಾಮಿಲಿನ ಒಪ್ಸೋ ಅವಶ್ಯಕತೆ ಇಲ್ಲ. ನಮ್ಮ ಅವ್ವ ಒಪ್ಕೊಂಡ್ರೆ ಸಾಕು. ಸಾರಿ, ನಾನ್ ಹಾಗೆ ಹೇಳಲಿಲ್ಲ. ನಿನ್ ಕಡೆಯಿಂದ ಏನು ಪ್ರಾಬ್ಲಮ್ ಇರಲ್ವಲ್ಲ, ಅದಕ್ಕೆ ಹಾಗಂದೆ. ಇಟ್ಸ್ ಹೇಳ್ತವ್ರೆ.
ನಾನು ಮಾಡೋ ಅಡುಗೆ ಮೇಲೆ ಆಣೆ ಮಾಡಿಟ್ಟು ಹೇಳ್ತೀವಿ, ಆ ಸಂಬಂಧ ಮುಗ್ದೋಯ್ತು. ನನಗೂ ಅವ್ರಿಗೂ ಇದ್ದಿದ್ದ ಸಂಬಂಧದ ಋಣ ತೀರೋಯ್ತು. ಕೆಲವೊಂದು ತೆಪ್ಪಿಗೆ ಪ್ರಾಯಶ್ಚಿತ ಐತೆ ಹೊರತು ಕ್ಷಮೆ ಇಲ್ಲ. ನನ್ನ ಮದುವೆ ಜೀವನ ಮುಗ್ದೋಯ್ತು ವಿನಿತಾ ಅವರೇ. ಅಷ್ಟು ಪ್ರೀತಿ ಮಾಡಿ ಮದ್ವೆ ಆದವ್ರು ನೀವು, ಆದ್ರೂ ಯಪ್ಪಾತ್ ಪ್ರೀತಿ ನರಕ. ಬೆಚ್ಚಗಿಲ್ಲಿ ಅಂತ ಮರಿಗಳನ್ನ ಬೆಂಕಿಗಾಕಾಯ್ತದ? ಹಣೆ ಬರೋದು ವಿರುದ್ಧವಾಗಿ ಹೋದ್ರೆ ತೆಪ್ಪಾಯ್ತದೆ. ನಾನು ಮುರಳಿಯವರು ಪ್ರೀತಿ ಮಾಡಿದ್ದು ನಿಜನೇಯ, ನಮ್ಮ ಪ್ರೀತಿನೂ ನಿಜ. ಆದರೆ ಸಂಸಾರಕ್ಕೆ ಅದನ್ನು ಮೀರಿ ನಂಬಿಕೆ ಬೇಕಿತ್ತು, ಅದು ಬೆಳಿಲಿಲ್ಲ. ನನಗೆ ವಾಪಸ್ ಹೋಗಕ್ಕೆ ಮನಸ್ಸಿಲ್ಲ. ಮುರಳಿಯವರು ಅವ್ರ ತೆಪ್ಪನ ತಿತ್ಕೊಂಡಿರ್ತಾರೆ.